ಗುರುಮೂರ್ತಿ ಇಲ್ಲ. ಸಭಾಧ್ಯಕ್ಷರೇ, ನನ್ನ ಗಮನ ಸೆಳೆದ ಸೂಚನೆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ. ಈ ಭದ್ರಾ ಮೇಲ್ದಂಡೆ ಯೋಜನೆ ಈ 4 ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ 12 ತಾಲೂಕು, ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, 12 ತಾಲೂಕು, 4 ಡಿಸ್ಟಿಕ್ಕು. ಇದು ಪ್ರಾರಂಭ ಆಗಿ ಸುಮಾರು 2 ದಶಕ, 22 ವರ್ಷ 23 ವರ್ಷ ಆಗಿದೆ. ಆದ್ರೂ ಕೂಡ ಈ ಯೋಜನೆಯನ್ನ ಸೆಂಟ್ರಲ್ ಗೌರ್ಮೆಂಟ್ನವರು 2023-24ರಲ್ಲಿ 5,300 ಕೋಟಿ ಘೋಷಣೆ ಮಾಡಿದ್ರು, ಕೊಡ್ಲಿಲ್ಲ. ಇದನ್ನ ನಾವು 3 ವರ್ಷದಿಂದ ನಾವು ಇದ್ರ ಬಗ್ಗೆ ಯಾವಾಗ ಕಂಪ್ಲೀಟ್ ಮಾಡ್ತೇವೆ ಅಂದ್ರೆ ಅನುದಾನ ಲಭ್ಯತೆ ಅನುಸರಿಸಿ 27-28ಕ್ಕೆ ಸಂಪೂರ್ಣಗೊಳಿಸ್ತೀವಿ ಅಂತ ಹೇಳ್ತಾರೆ. ಅವ್ರು 5,300 ಕೋಟಿ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಈ ಯೋಜನೆ ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಯೋಜನೆ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಅವಕ್ಕೆಲ್ಲ ಹಣ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಎಲ್ಲ ಆಗ್ತದೆ. ಆದ್ರೆ ಭದ್ರಾ ಮೇಲ್ದಂಡೆ ಯೋಜನೆ ಬಂದ ತಕ್ಷಣ ಅದೊಂದು 5,300 ಕೋಟಿ ಬಿಜೆಪಿ ಅವರನ್ನು ಕೂಡ ಕೇಂದ್ರದವರು ಎಂಪಿಗಳಾಗಿರ್ಬೋದು, ನಮ್ಮ ಇಲ್ಲಿರ್ತಕ್ಕಂಥ ನಾಯಕರಾಗಿರ್ಬೋದು ಕೊಡಿಸೋಣ. ಯಾಕಂದ್ರೆ ಇದನ್ನ 2022-23ರಲ್ಲಿ ಏನು ಎಲೆಕ್ಷನ್ ಬಂತ ಚುನಾವಣೆ ಇತ್ತು, ಕೇಂದ್ರದಲ್ಲಿ ಘೋಷಣೆ ಮಾಡಿದ್ರು. ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ವಿರೋಧ ಪಕ್ಷದ ನಾಯಕರಿದ್ದಾರೆ, ಎಲ್ಲ ಸಚಿವರಾಗಿದ್ರು, ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರು. ಅವಾಗೆಲ್ಲ ಬಹಳ ವಿಜೃಂಭಣೆಯಿಂದ ಎಲ್ಲ ಹೇಳ್ತಾ ಸ್ಟೇಟ್ ಅಲ್ಲೆಲ್ಲ ಮಾಡಿದ್ರು. ಚಿತ್ರದುರ್ಗದಲ್ಲಿ, ದಾವಣಗೆರೆ ಜಿಲ್ಲೆನಲ್ಲಿ, ತುಮಕೂರು ಜಿಲ್ಲೆನಲ್ಲಿ, ಆಮೇಲೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ 5,300 ಕೋಟಿ ಕೊಟ್ಟು ಸಂಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಗೌರ್ಮೆಂಟ್ ಬರಲಿಲ್ಲ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಈಗ ಬಂದ ಮೇಲೆ ಈಗ ನಮ್ಮರು ಬಹಳಷ್ಟು ಸ್ಲೋ ಆಗಿ ನೋಡಿ, 2024ರಲ್ಲಿ ನವೆಂಬರ್ ಅಲ್ಲಿ 10,115 ಕೋಟಿ ಇರ್ತದೆ. ಅಲ್ಲಿಂದ ಇಲ್ಲಿವರೆಗೆ ಬರೀ 1,260 ಕೋಟಿ ಅಷ್ಟೇ ಖರ್ಚಾಗಿದೆ. ಕೇಳಿದಾಗ ನಾವೆಲ್ಲ ಕೇಳ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಈ ಸಲ ಬಜೆಟ್ ಅಲ್ಲಿ ಚಿತ್ರದುರ್ಗ ಬ್ರಾಂಚ್ ಕೆನಾಲ್ ಕಂಪ್ಲೀಟ್ ಮಾಡಿ 157 ಕೆರೆಗಳನ್ನು ಮುಗಿಸಿ ಅದಕ್ಕೆ ನೀರು ಕೊಡ್ತೀವಿ, ಸಂಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅನುದಾನ ಎಷ್ಟಂತ ಹೇಳಿಲ್ಲ. ಅದು ಒಂದ್ ಕಡೆಗೆ. ಮತ್ತೆ ನಮಗೆ ಈಗ ಕೇಂದ್ರದವರು 5,300 ಕೋಟಿ, ನಾನು ಇದಕ್ಕೆ ಮಾಹಿತಿಗೆ ತರ್ತೀನಿ. 5,300 ಕೋಟಿ ಹೆಂಗ್ ಮಾಡಿದ್ರು ಇವ್ರು ಅಂದ್ರೆ, ನಮ್ದು ಎಸ್ಟಿಮೇಟ್ 2020ರಲ್ಲಿ 21,473 ಕೋಟಿಗೆ ಹೋಯ್ತು. ಅವಾಗ 8,800 ಕೋಟಿ ಸರ್. ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ನೀವು ಬಹಳ ದಿವಸದಿಂದ ಜವಾಬ್ದಾರಿ ಇದೆ. ಬೇರೆ ಬೇರೆ ವಿಷಯಗಳಿಗೆಲ್ಲ ನೀವೆಲ್ಲ ಎಷ್ಟು ಹೇಳ್ತಿರಲ್ಲ, ನೀವು ಸ್ವಲ್ಪ ಕೇಳ್ಕೊಳ್ಳಿ ಸರ್. ಅರ್ಥ ಆಗ್ಲಿ. 8,800 ಕೋಟಿ ಪ್ರೋಗ್ರೆಸ್ ಆಗಿ ತೆಗೆದು ಉಳಿದಿದ್ದೇನು ಅಮೌಂಟ್ ಇತ್ತು ಅದಕ್ಕೆ 7,200 ಕೋಟಿಗೆ ಲೆಕ್ಕ ಹಾಕಿ ರಾಷ್ಟ್ರೀಯ ನೀರಾವರಿ ಯೋಜನೆ ಮಾಡ್ತೀವಿ ಅಂತ ಹೇಳಿ, ರಾಷ್ಟ್ರೀಯ ನೀರಾವರಿ ಯೋಜನೆ ಮಾಡ್ಲಿಕ್ಕೆ 60% ಸೆಂಟ್ರಲ್, 40% ಇದು 7,200 ಕೋಟಿಗೆ ಲೆಕ್ಕ ಹಾಕಿ 5,300 ಕೋಟಿ ಅಲ್ಲಿ ಬರ್ತೀವಿ ಕೊಡ್ತೀವಿ ಅಂತ ಹೇಳಿದ್ರು. ಅವತ್ತಿಂದ ಕೊಟ್ಟಿಲ್ಲ. ಆದ್ರೆ ನಮ್ಮ ಸರ್ಕಾರ, ನಮ್ಮ ಗೌರ್ಮೆಂಟ್ ಈಗೇನ್ ಬಂದಿದೆ ಅದನ್ನ ಮುಗಿಸೋದಕ್ಕೆ ಮಾಡಬೇಕು. ಅದನ್ನೇ ಹೇಳ್ತಾ ಹೋದ್ರೆ ನಮ್ದು ಯೋಜನೆ ಯಾವಾಗ ಮುಗೀತದೆ? ಮತ್ತೆ ಇದಕ್ಕೆ ಸಂಬಂಧಂತೆ ಚಿತ್ರದುರ್ಗ ಬ್ರಾಂಚ್ ಕೆನಾಲ್ಗೆ ಏನ್ ನಮ್ಮ MD ಅವರು ಅಧಿಕಾರಿಗಳೆಲ್ಲ ಬಂದು, ನಾವೆಲ್ಲ ಮಿನಿಸ್ಟ್ರು MLAಗಳಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಫೆಬ್ರವರಿವರೆಗೆ 90 ಕೆರೆಗೆ ನೀರು ಕೊಡಂತ ಒಂದು ಯೋಜನೆ, ಅಂದ್ರೆ ಗೋನೂರು ಅಂತ ಕೆರೆ ಅಂತಿದೆ ಚಿತ್ರದುರ್ಗದಲ್ಲಿ, ಅದಕ್ಕೆ ನೀರು ಕೊಡ್ತೀವಿ ಫೆಬ್ರವರಿಲಿ ಅಂತ ಹೇಳಿದ್ರು. ಇನ್ನು ಫೆಬ್ರವರಿ ಆಯ್ತು, ಈಗ ಮಾರ್ಚ್ ಆಯ್ತು, ಇನ್ನು ಏನಿಲ್ಲ. ಅದಕ್ಕೋಸ್ಕರ ಇದು ಭಾರಿ ಗಂಭೀರವಾದ ಪ್ರಶ್ನೆ. ನಮ್ಮ ಚಿತ್ರದುರ್ಗ ಜಿಲ್ಲೆ ಬೇರೆ ಬೇರೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ಯೋಜನೆಯಲ್ಲಿ ನೀರಾವರಿ ಯೋಜನೆ ಪ್ರಯೋಜನ ಪಡೀತಾ ಇದ್ದಾರೆ. ಆದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಇದುವರೆಗೂ ಯಾವುದೋ ಒಂದು ಯೋಜನೆಯನ್ನು ಪಡೆದಿಲ್ಲ. ಹಾಗಾಗಿ ನಾನು ಅವ್ರು ಬರಬೇಕಿತ್ತು, ನಮ್ಮ ಡೆಪ್ಟಿ CM ಅವರು ಇಲ್ಲಿ, ನಮ್ಮ ಮುಖ್ಯಮಂತ್ರಿಗಳು ಇಲ್ಲ. ಆದ್ರೆ ನಮ್ಮ ಉತ್ತರ ಯಾರು ಸರ್ ಕೊಡ್ತೀರಿ? ಅವ್ರು ಕೊಡ್ತಾರೆ. ಹಾಗಾಗಿ ಈಗ ಯೋಜನೆನ ಯಾವ ತರ ಮುಗಿಸ್ತೀರಿ ಸರ್? ನೀವು ಹೇಳಿದ ಮತ್ತೆ ಕೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಒಂದು ಬಹಳ ಪ್ರಮುಖವಾದಂತ ಪ್ರಾಜೆಕ್ಟ್ ಅಂತಾನೆ ನಾವು ಪರಿಗಣಿಸ್ತಾ ಇದ್ವಿ. ಇದರಲ್ಲಿ ಯಾವುದೇ ರೀತಿಯಾದಂತ ನಿರ್ಲಕ್ಷ್ಯ ಮಾಡುವಂತದ್ದು ಸರ್ಕಾರದ ಉದ್ದೇಶ ಇಲ್ಲ.
ಮಾನ್ಯ ಶಾಸಕರಿಗೆ ಗೊತ್ತಿರೋ ಹಾಗೆ ಚಿತ್ರದುರ್ಗ ಶಾಖಾ ಕಾಲುವೆನಲ್ಲಿ 3 ಪ್ಯಾಕೇಜ್ನಲ್ಲಿ 1848.44 ಕೋಟಿ ರೂಪಾಯಿನಲ್ಲಿ ಕೆಲಸಗಳ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ತುಮಕೂರು ಶಾಖಾ ಕಾಲುವೆನಲ್ಲಿ 9 ಪ್ಯಾಕೇಜ್ನಲ್ಲಿ ಸುಮಾರು 3806 ಕೋಟಿ ವೆಚ್ಚದಲ್ಲಿ ಪ್ರಗತಿಯಲ್ಲಿದೆ. ಜಗಳೂರು ಶಾಖಾ ಕಾಲುವೆ ಕೂಡ 9 ಕೆರೆಗಳನ್ನು 2 ಪ್ಯಾಕೇಜ್ಗಳಲ್ಲಿ 1568 ಕೋಟಿ ರೂಪಾಯಿ ಅಂದಾಜದಲ್ಲಿ ಪ್ರಗತಿಯಲ್ಲಿದೆ. ಚಿತ್ರದುರ್ಗ ಶಾಖಾ ಕಾಲುವೆ ಏನು ಒಂದು 6 ಪ್ಯಾಕೇಜ್ ಕ್ಲೋಸ್ ಟು ಅರೌಂಡ್ 2677 ಕ್ರೋರ್ಸ್ ಇದೆ. ಅದು ಗುತ್ತಿಗೆದಾರರು ಈಗಾಗಲೇ ಒಪ್ಪಂದ ಮಾಡಿಕೊಂಡು ಕಾಮಗಾರಿಗಳನ್ನು ಪ್ರಾರಂಭಿಸಬೇಕಾಗಿರುವಂತ ಅಗತ್ಯ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ ಅಧ್ಯಕ್ಷರೇ. ಇದು ಸೂಕ್ಷ್ಮ ನೀರಾವರಿಗೋಸ್ಕರ. ಅದು ಹೊರತುಪಡಿಸಿ ಕೆರೆ ತುಂಬಿಸುವ ಕಾಮಗಾರಿಗಳ ಬಗ್ಗೆ ಏನು ಮಾನ್ಯ ಶಾಸಕರು ಕೇಳಿದರೆ, ಈಗಾಗಲೇ ಹೊಳಲ್ಕೆರೆ ತಾಲೂಕಿನಲ್ಲಿ ಕೆರೆಗಳು ತುಂಬಿಸುವ ಕಾಮಗಾರಿಗಳ 4 ಪ್ಯಾಕೇಜು 243.34 ಕೋಟಿ ರೂಪಾಯಿದು ಮುಕ್ತಾಯ ಹಂತದಲ್ಲಿ ಈಗಾಗಲೇ ಇದೆ. ಅವ್ರು ಹೇಳ್ದಂಗೆ ಫೆಬ್ರವರಿ ಅಂತ್ಯದಲ್ಲಿ ಮುಗಿಬೇಕಾಗಿತ್ತು, ಇನ್ನೇನು ಮುಗಿಬಹುದು ಅಂತ ಎಲ್ಲ ವರದಿಯನ್ನು ನೀಡಿದ್ದಾರೆ. ಅದು ಹೊರತುಪಡಿಸಿ ಅವರ ಕ್ಷೇತ್ರ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕಿನ ಕೆರೆಗಳನ್ನು ತುಂಬಿಸುವ ಕಾಮಗಾರಿಗಳು 3 ಪ್ಯಾಕೇಜು 710 ಕೋಟಿ ಅಂದಾಜಿನಲ್ಲಿ 51 + 20 ಕೆರೆಗಳ ಸಂಖ್ಯೆ ಏನಿದೆ ಅದು ಪ್ರಗತಿಯಲ್ಲಿದೆ. ಅಕ್ಟೋಬರ್ 2026 ಅಂತ್ಯಕ್ಕೆ ಪೂರ್ಣಗೊಳಿಸುವ ಯೋಜನೆ ಆಗಿದೆ ಅಧ್ಯಕ್ಷರೇ. ಒಟ್ಟಾರೆ ಈ ಪ್ರಾಜೆಕ್ಟಿಗೆ ಸುಮಾರು 11,375 ಕೋಟಿ ಆಗುವ ನಿರೀಕ್ಷೆ ಇದೆ. ಅದು ಹೊರತುಪಡಿಸಿ ಇಲ್ಲಿ ನಮಗೆ ಒಂದೆರಡು ಫಾರೆಸ್ಟ್ ಕ್ಲಿಯರೆನ್ಸಸ್ ಕೂಡ ಬಾಕಿ ಇದೆ. ಅದು ಮಾನ್ಯ ಶಾಸಕರಿಗೆ ತಿಳಿದಂತ ವಿಚಾರ. ಈ ಪ್ರಾಜೆಕ್ಟ್ 2027-28ನೇ ಸಾಲಿನಲ್ಲಿ ಮುಗಿಬೇಕಾಗಿರುವಂತ ಪ್ರಾಜೆಕ್ಟ್ ಸ್ವಲ್ಪ ವಿಳಂಬ ಆಗಿರೋದು ನಿಜ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಶಾಸಕರ ಅನಿಸಿಕೆಗಳನ್ನ ನಾನು ತಂದು ಆದಷ್ಟು ಬೇಗ ಇವೆಲ್ಲ ಯಾವುದು ಫಾರೆಸ್ಟ್ ಕ್ಲಿಯರೆನ್ಸಸ್ಗೆ ಇದು ಅರಣ್ಯ ತಿರುವಳಿ ಪ್ರಕ್ರಿಯೆಗಳು ಸ್ವಲ್ಪ ತ್ವರಿತವಾಗಿ ಮಾಡಿಸಬೇಕು ಅಂತ ಕೂಡ ಬೇಡಿಕೆಯನ್ನ ಅವರು ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ಆದಷ್ಟು ಶೀಘ್ರದಲ್ಲಿ ಮಾಡಿಸ್ಕೊಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ 21,000 ಕೋಟಿನ ಅವರು ಕೇಂದ್ರದವರು 16,000 ಕೋಟಿಗೆ ತೆಗೆದ್ರು, ಇಳಿಸಿದ್ರು. ಅದಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಸ್ಟೇಟ್ ಗವರ್ಮೆಂಟ್ ಇಂದ ಯಾವುದೇ ಎಲ್ಲ ಗವರ್ಮೆಂಟ್ಗಳು ಸೇರಿ ಇವಾಗ 11,363 ಕೋಟಿ ಖರ್ಚು ಮಾಡಿದೀವಿ. ಇನ್ನು ನಮಗೆ 5,500 ಕೋಟಿ ನಾವು ಖರ್ಚು ಮಾಡಬೇಕಾಗಿದೆ. ಹಾಗಾಗಿ ಅವ್ರೇನ್ ಕೇಂದ್ರದವರು 5,300 ಕೋಟಿ ಕೊಡ್ತಾರೋ ಬಿಡ್ತಾರೋ ಏನೋ ಗೊತ್ತಿಲ್ಲ. ನಾವು ಲಾಸ್ಟ್ ಅಟ್ಲೀಸ್ಟ್ ಮಾಡಲೇಬೇಕಾಗಿದೆ. ಯಾಕಂದ್ರೆ ಇವಾಗ ಆಲ್ರೆಡಿ ನಾವು 16,000 ಕೋಟಿ ಆದ್ರೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಎಲ್ಲ ಮುಗಿಸೇ ಬಿಟ್ಟಿದೀಗ. ಆದ್ರೆ ಅವ್ರು ಕಟ್ ಮಾಡಿರೋದನ್ನ ಮೈಕ್ರೋ ಇರಿಗೇಷನ್ ಕಟ್ ಮಾಡಿರೋದ್ರಿಂದ ನಾವು ಮಾಡಲೇಬೇಕಾಗಿದೆ ಅಂತ ನಾವೆಲ್ಲ ಡಿಮ್ಯಾಂಡ್ ಇಟ್ಟಿದೀವಿ. ಅದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಅದಕ್ಕೆ ಅಟ್ಲೀಸ್ಟ್ ನಮಗೆ ಇನ್ನು 5,700 ಕೋಟಿ ಖರ್ಚು ಮಾಡಬೇಕಾಗಿದೆ. ಈಗ ಬಜೆಟ್ ಅಲ್ಲಿ ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದಕ್ಕೆ ತಕ್ಕಂತೆ ಬರೀ ಫಿಸಿಕಲ್ ಪ್ರೋಗ್ರೆಸ್ ಹೇಳಿದ್ದಾರೆ, ಅನುದಾನ ಇಟ್ಟಿಲ್ಲ. ಅಲ್ಲೆಲ್ಲ ಬರೀ ಏನು ಇಲ್ಲ, ಇಲ್ಲೆಲ್ಲ ಮಾಡಿದ್ರಲ್ಲ ಬಿಜೆಪಿ ಚೊಂಬಂತ, ಆ ರೀತಿಯಾದ ವ್ಯವಸ್ಥೆ ಆಗಿದೆ. ಅದಕ್ಕೆ ಆಗ್ಬಾರ್ದು. ಏನು ಬಜೆಟ್ಗೆ ಉತ್ತರ ಕೊಡಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದು ಎಷ್ಟು ಅನುದಾನ ಆಗ್ತದೆ ಅದನ್ನ ಹೇಳಿ ನಮ್ಗೆ ಹೇಳ್ಬೇಕಂತ ಕೇಳ್ತಾ, ಚಿತ್ರದುರ್ಗ ಬ್ರಾಂಚ್ ಕೆನಾಲ್ ಸಂಬಂಧಪಟ್ಟಂತೆ ಅದಕ್ಕೆ ಬೇಕಾದಂತ ಅನುದಾನ ಬಿಡುಗಡೆ ಮಾಡಿ. ಈಗ ಪ್ರಾರಂಭ ಮಾಡಿರೋ ಕೆಲಸ ಮುಗಿಸೋ ಜವಾಬ್ದಾರಿ ನಮ್ದೇ ಆಗ್ತದೆ ಅಧ್ಯಕ್ಷರೇ. ಕೇಂದ್ರ ಸರ್ಕಾರದ ಏನು ಪಾಲ್ ಬರಬೇಕಾಗಿದ್ದು ಅದರ ನಿರೀಕ್ಷೆ ಮಟ್ಟಕ್ಕೆ ಬಂದಿಲ್ಲ. ಬಟ್ ಆದ್ರೆ ಕಾಮಗಾರಿ ಮುಗಿಸಲೇಬೇಕಾಗ್ತದೆ. ಈಗ ಉದಾಹರಣೆ ಜಲ್ ಜೀವನ್ ಮಿಷನ್ ನಲ್ಲೂ ನಮಗೆ ನಮಗೆ ನಿರೀಕ್ಷೆ ಮಟ್ಟ ಕೊಟ್ಟಿಲ್ಲ. ಆದ್ರೆ ನಾವು ಕೆಲಸ ನಿಲ್ಸಕ್ಕಾಗಲ್ಲ, ಯಾಕಂದ್ರೆ ಕುಡಿಯೋ ನೀರಿನ ಪ್ರಾಜೆಕ್ಟ್ ಇದೆ. 15,000 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ, ಅವ್ರ ಕಡೆಯಿಂದ ಏನೂ ಬಂದಿಲ್ಲ. ಖಂಡಿತವಾಗಿ ಮಾನ್ಯ ಶಾಸಕರ ಭಾವನೆ ಏನಿದೆ ಅದನ್ನ ನಾನು ಉಪಮುಖ್ಯಮಂತ್ರಿಗೆ ತಿಳಿಸ್ತೀನಿ, ಮುಖ್ಯಮಂತ್ರಿಗಳಿಗೆ ತಿಳಿಸ್ತೀನಿ. ಅದಕ್ಕೆಲ್ಲ ಬೇಕಾಗಿರುವ ಅನುದಾನ ಕೂಡ ಸರ್ಕಾರ ಕೊಡಲಿಕ್ಕೆ